ತುಂಬ ಜನ ಹೆಂಗಪ್ಪ ಅಂತಂದರೆ ಕಾಲ್ ಪಿಕ್ ಮಾಡ್ತಿಲ್ಲ ಮರಿಗಳಿದ್ದಾಗ ಕಾಲ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೇನು ಅಂತಂದರೆ ತುಂಬ ಜನ ಈ ಥರ ತಪ್ಪುಗಳು ಮಾಡೋಕೆ ಹೋಗ್ಬಿಡಿ. ಉತ್ತರ ಕರ್ನಾಟಕ ಸೈಡ್ಗೆಲ್ಲ ನಾವು ಡೆಲಿವರಿ ಕೊಡೋಕ್ಕಾಗಲ್ಲ. ಉತ್ತರ ಕರ್ನಾಟಕದಿಂದ ನಾವು ಬಂದು ನಮ್ಮ ಹತ್ರ ಮರಿ ತೊಗೊಳಕ್ಕಾಗಲ್ಲ. ಮತ್ತು ದೂರದಿಂದ ಊರ ಕಡೆಯಿಂದ ಫೋನ್ ಬರ್ತಾ ಇರುತ್ತೆ, ದೂರದಿಂದ ಫೋನ್ ಮಾಡ್ತಾ ಇರ್ತೀರಾ. ಬಟ್ ಇವ್ರಿಗೆಲ್ಲ ನಾವು ಮರಿ ಕೊಡೋಕ್ಕಾಗಲ್ಲ. ಯಾಕೆ ಕೊಡೋಕ್ಕಾಗೋದಿಲ್ಲ ಅಂತಂದರೆ ನಾವು ಟ್ರಾನ್ಸ್ಪೋರ್ಟ್ ಇಲ್ಲ, ಮತ್ತು ನಮ್ದು ಯಾವುದೇ ರೀತಿ ಡೆಲಿವರಿ ಇರೋದಿಲ್ಲ. ಅದರಲ್ಲೇನು ಅಂತಂದರೆ ತುಂಬ ಜನ ಕಾಲ್ ಮಾಡ್ಬಿಡೋದು. ಮತ್ತು ಈಗ ಒಂದಷ್ಟು ಮರಿಗಳಲ್ಲೂ ಸ್ಕ್ಯಾಮು. ಅಣ್ಣ ನಾನು ಪೆಟ್ರೋಲ್ ಕಾಸಬೇಕು, ಅಣ್ಣ ಅದು ಕಾಸಬೇಕು, ಇದು ಕಾಸಬೇಕು, ನಾನು ನಿಮ್ಮ ಹತ್ರ ಮರಿ ತೊಗೊಂಡೋಗಿದ್ದೀನಿ, 200 ರೂಪಾಯಿ ಹಾಕಿ, 300 ರೂಪಾಯಿ ಹಾಕಿ, ಈ ಥರದ್ದೆಲ್ಲ ಕೇಳೋದು. ಆಮೇಲೆ ಇನ್ನೊಂದೇನು ಅಂತಂದರೆ ಅನ್ನೋ ನಂಬರ್ಸಿಂದ ಕಾಲ್ ಮಾಡಿಬಿಟ್ಟು ನಮಗೇನು ಅಂತಂದರೆ ಈಗ ಇವಾಗ ಎಲ್ಲ ಕಾಲ್ನು ಪಿಕ್ ಮಾಡ್ತೀವಿ, ಎಲ್ಲ ಕಾಲ್ನು ಪಿಕ್ ಮಾಡಿ ಮಾತಾಡ್ತೀವಿ ಅಂದಾಗ ನಿಮ್ಗೇನು ಅಂತಂದರೆ ಒಂದೊಂದು ಗಂಟೆ ಕೊರಿಯೋದು, ಹಂಗೆ ಸಾಕಿದ್ದು ಹಂಗೆ ಮಾಡಿದ್ದು ಹಿಂಗೆ ಮಾಡೋದು ಅಂತ. ಇವತ್ತು ಪ್ರೆಸೆಂಟ್ಲಿ ಏನಿದೆ ಅದ್ರ ಬಗ್ಗೆ ಮಾತಾಡೋಣ. ಇವತ್ತಿಂದ ಏನೈತೆ ಅಷ್ಟು ಮಾತ್ರ ಮಾತಾಡೋಣ ಅನ್ನೋದು ತುಂಬ ಜನಕ್ಕೆ ಇರೋದಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ದೂರದಿಂದ ಫೋನ್ ಹಾಕೋದು ಅಂತಂದರೆ, ಈಗ ಉದಾಹರಣೆಗೆ ಉತ್ತರ ಕರ್ನಾಟಕ ಸೈಡು, ಆಮೇಲೆ ರಾಯಚೂರವರು ಅಥವಾ ಈ ಥರದವರು ನಮ್ಮ ಹತ್ರ ಏನಂತಂದರೆ ನಿಯರ್ ಬೈ ರಾಮನಗರ ಆಗ್ಬೋದು, ಹಾಸನ ಆಗ್ಬೋದು, ಮಂಡ್ಯ ಆಗ್ಬೋದು, ಇನ್ನು ಅಕ್ಕಪಕ್ಕ ಜಿಲ್ಲೆಗಳು ಆಲ್ಮೋಸ್ಟ್ ಕಾಲ್ ಮಾಡಿ. ಅದನ್ನು ಬಿಟ್ಬಿಟ್ಟು ದೂರದವರೆಲ್ಲ ಕಾಲ್ ಮಾಡಿದ್ರೆ ನಿಮ್ಗೆಲ್ಲರಿಗೂ ನಾವು ಆನ್ಸರೇಬಲ್ ಆಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಮತ್ತು ಅವಾಗೆಲ್ಲ ಏನು ಅಂತಂದರೆ ಮೊದಲು ಕಾಲ್ ಪಿಕ್ ಮಾಡಲ್ಲ, ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ಬಟ್ ಅದರಿಂದ ನಿಮ್ಗೆ ಹೇಳ್ತಾರೋದೇನು ಅಂತಂದರೆ ಹತ್ರದವ್ರು ಕಾಲ್ ಮಾಡಿ ಮರಿಗಳು ತೊಗೊಂಡೋಗಿ.